ಅಪ್ಪ ಬಸವಣ್ಣನವರು ಒಂದು ಸುಂದರ ರೂಪಕದಲ್ಲಿ ಬದುಕಿನ ಸಾರ್ಥಕತೆಯ ಕುರಿತು ಕೆಲವು ಮಾತುಗಳನ್ನು ಹೇಳ್ತಾರೆ. ಸುಂದರ ವಚನ. ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಷ್ಯರು ಸಗರಕ್ಕೆ ಸಾವಿರ ಹುಡುಗುಟ್ಟು ದೇವ. ಕಾಡ ಮೃಗಗಳು ಒಂದಾಗಿ ಬಾಳಲಾರದೆ, ಊರ ಮೃಗಗಳು ಒಂದಾಗಿ ಬಾಳಲಾರದೆ ದೇವ. ಕೂಡಲ ಸಂಗನ ಶರಣವಿಲ್ಲದ ಊರು ನರವಿಂದೆ ಕಾಣಿರಣ್ಣ, ನರವಿಂದೆ ಕಾಣಿರಣ್ಣ ಎನ್ನುವಾಗ ಶಿವಚಿಂತೆ ಶಿವಜ್ಞಾನ. ಶಿವ ಅಂದರೆ ಮಂಗಳ, ಶಿವ ಅಂದರೆ ಶುಭ, ಶಿವ ಅಂದರೆ ಒಳಿತು. ಮಂಗಳವಾದ ಚಿಂತನೆ ಇಲ್ಲದೆ, ಮಂಗಳವಾದ ಧ್ಯಾನ ಇಲ್ಲದ ಬದುಕು ಹೇಗೆ ಅಂದರೆ ಅಪ್ಪ ಹೇಳ್ತಾರೆ, ಸಗರಕ್ಕೆ ಸಾವಿರ ಹುಟ್ಟುದೇವ. ಏನು ಸಗಣಿ ಅಂದರೆ ಗೊತ್ತಲ್ಲ, ತಪ್ಪೆ. ಸಗಣಿಯ ಹುಳು ಬೆಳೆಗೆ ಹುಟ್ಟಿ ಆ ಸಗಣಿಯಲ್ಲೇ ಸಾಯ್ತವೆ, ಅದರಿಂದ ಹೊರ ಬರಲ್ಲ. ಈ ಮಾನವ ಎಷ್ಟು ಆಸ್ತಿ ಇದ್ರೇನು, ಹಣ ಇದ್ರೇನು, ಅಧಿಕಾರ ಇದ್ರೇನು, ಪ್ರತಿಷ್ಠೆ ಇದ್ರೇನು, ಶಿವಚಿಂತೆ ಇಲ್ಲದ ಬದುಕು ಸಗಣಿಯಲ್ಲಿ ಹುಟ್ಟಿದ ಹುಳಕ್ಕೆ ಸಮ ಅಂತ ಬಸವಣ್ಣನವರು ಹೇಳ್ತಾರೆ. ಕಾಡ ಮೃಗಗಳು ಒಂದಾಗಿ ಬಾಳಲಾರದೆ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಅದ್ಭುತವಾಗಿ ಜೀವನವನ್ನು ನಡೆಸ್ತವೆ, ಊರ ಮೃಗಗಳು ಕೂಡ ಜೀವನವನ್ನು ನಡೆಸ್ತವೆ. ನಮಗೆ ಬೇಕಾಗಿರುವುದು ಶಿವಚಿಂತೆ, ಶಿವಜ್ಞಾನ. ಅದನ್ನು ಮನುಷ್ಯ ಒಳಗೊಂಡಾಗ ಮಾತ್ರ ಬದುಕು ಬೆಳಕಾಗ್ತದೆ, ಬದುಕು ಬೆಳಕಾಗ್ತದೆ. ಸರಿಯರೇ, ವ್ಯಕ್ತಿಯ ಬಾಳು 100 ವರ್ಷ ಬದುಕುವುದರಲ್ಲಿ ಸಾರ್ಥಕ ಆಗಲ್ಲ. ದೀರ್ಘಕಾಲ ಬದುಕುವುದರಲ್ಲಿ ಮನುಷ್ಯನ ಸಾರ್ಥಕತೆ ಇರಲ್ಲ. ಯಾರಿಗಾಗಿ ನಾನು ಬದುಕ್ತಾ ಇದ್ದೇನೆ, ಯಾವ ಸೇವೆಯನ್ನು ಮಾಡಿದ್ದೇನೆ ಎನ್ನುವ ನಿದರ್ಶನದ ಮೇಲೆ ಬದುಕು ಸಾರ್ಥಕವಾಗುತ್ತದೆ. ನಮ್ಮ ಬದುಕು ಪ್ರದರ್ಶನವಾಗಬಾರದು, ಬದುಕು ನಿದರ್ಶನವಾಗಬೇಕು. ಇದು ಜೀವನ. ಅದರ ಪ್ರತೀಕವೇ ನೀಲಗಂಗಮ್ಮ ತಾಯಿ. ಹೌದಲ್ಲವೇ? ಬದುಕು ನಿದರ್ಶನವಾದ ಈ ನೆಲೆಯಲ್ಲಿ ಅಪ್ಪ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದಳೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದಳೇನು. ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದಳೇನು. 1 ದಿನ, ಕೇವಲ 24 ಗಂಟೆ ಮಾನವೀಯ ಅಂತಃಕರಣದಲ್ಲಿ, ಮಾನವೀಯ ಕಾರುಣ್ಯದಲ್ಲಿ, ಶರಣ ಒಡನಾಟದಲ್ಲಿ ಬದುಕುವುದು 1 ದಿನದ ಬದುಕು ಸಾಕು ಅಂತ ಅಪ್ಪ ಹೇಳ್ತಾರೆ. ನಾವು ಬದುಕ್ತಾ ಇದ್ದೇವೆ, ಹೌದಲ್ಲ? ಹೇಳಿ, ನಮ್ಮ ಬದುಕು ಹೇಗಿದೆ? ನಾವು ಆಸೆಗಾಗಿ ಬದುಕ್ತಾ ಇದ್ದೇವೆ, ನಾವು ಅಧಿಕಾರಕ್ಕಾಗಿ ಬದುಕ್ತಾ ಇದ್ದೇವೆ, ನಾವು ಆಧಾರವಿಲ್ಲದ ಜಾತಿಗಾಗಿ ಬದುಕ್ತಾ ಇದ್ದೇವೆ. ಆದರೆ ಸಂತರು, ಶರಣರು ಆಸೆಯನ್ನ ದಾಸರಾಗಿಸಿಕೊಂಡು ಬದುಕಿದ್ರು. ಇದೇ ನಮಗಿರುವ ವ್ಯತ್ಯಾಸ. ಯಾರು ಆಸೆಯನ್ನ ದಾಸರನ್ನಾಗಿಸ್ಕೊಳ್ತಾರೋ ಇಡೀ ಲೋಕ ಅವರಿಗೆ ದಾಸರಾಗ್ತದೆ. ಬಂದಿರುವುದು ಸತ್ಯ, ಹೋಗುವುದು ಕೂಡ ಪರಮ ಸತ್ಯವೇ. ಆದರೆ ಬಂದು ಹೋಗುವ ನಡುವೆ
ನಮ್ಮ ಕಾಯಕ ಇದೆಯಲ್ಲ, ನಮ್ಮ ಸೇವೆ ಇದೆಯಲ್ಲ, ಅದು ಸಮಾಜಮುಖಿಯಾದಾಗ, ಅದು ಪಾರದರ್ಶಕವಾದಾಗ ಅವನು ಬದುಕಿದ ಅನ್ನೋದಕ್ಕೆ ಸಾಧ್ಯ. ಈ ನೆಲೆಯಲ್ಲಿ ನಾವು ಬದುಕನ್ನು ನೋಡಬೇಕು. ಸ್ವಾಮಿ ವಿವೇಕಾನಂದರು 1884ರಲ್ಲಿ ಮೈಸೂರಿನ ಮಹಾರಾಜರಿಗೆ ಒಂದು ಪತ್ರವನ್ನು ಬರೀತಾರೆ. ಬಹಳ ಮೌಲಿಕ ಪತ್ರ. ಡಿಯರ್ ಮಹಾರಾಜ, ದ ಲೈಫ್ ಈಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, but they alone live who live for others, rest are molded then alive. ಏನು ಸುಂದರ ಮಾತು. ಪ್ರೀತಿಯ ಮಹಾರಾಜರೇ, ಈ ಜೀವನ ಕ್ಷಣಿಕವಾದದ್ದು. ನೀರಿನ ಮೇಲಿನ ಗುಳ್ಳೆಯಂತೆ ಬದುಕು, ಹೌದಲ್ಲ? ಕಾಮನ ಬಿಲ್ಲಿದ್ದ ಹಾಗೆ ನೋಡ್ತಾ 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 ಮಾಲಿನ್ಯ. ಈ ಜೀವನ ತಾತ್ಕಾಲಿಕವಾದದ್ದು, ಕ್ಷಣಿಕವಾದದ್ದು. ಈ ಜಗತ್ತಿನ ಸಿರಿ ಸಂಪದಗಳು, ಅಧಿಕಾರ, ಅಂತಸ್ತು, ಪ್ರತಿಷ್ಠೆಗಳು ತಾತ್ಕಾಲಿಕವಾದವು. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ಅವರು ಸತ್ತರೂ ಬದುಕಿರುತ್ತಾರೆ, ಉಳಿದವರು ಬದುಕಿ ಸತ್ತಿರುತ್ತಾರೆ. ಮಹಾರಾಜನೇ, ಸತ್ತು ಬದುಕುವವರ ಸಾಲಿನಲ್ಲಿ ನಿಲ್ಲುವಂತಾಗುವುದಿಲ್ಲ. ಇದು ಜೀವನ. ಇದರ ಪ್ರತೀಕವೇ ನೀಲಗಂಧ ತಾಯಿಯವರವ. ಸತ್ತು ಬದುಕುವವರ ಸಾಲಿನಲ್ಲಿ ಅವರು ನಿಂತ ಸಾಕ್ಷಿಯಾಗಿ ನಾವೆಲ್ಲ ಇಲ್ಲಿ ಕೊಡ್ತೀವಿ. ಇದು ಬದುಕನ್ನು ನಾವು ಕಟ್ಟಿಕೊಡುವ ರೀತಿ. ಬದುಕು ಸತ್ತರೂ ಹರಳಬೇಕು. ಇದನ್ನೇ ಅಲ್ಲಮ್ಮ ಒಂದು ಮಾತನ್ನು ಹೇಳ್ತಾರೆ. ಕಂದಲು ಕರಗಿತ್ತು, ಬೆಣ್ಣೆ ಉಳಿದಿತ್ತು ಮಹೇಶ್ವರ. ಕಂದಲು ಅಂದರೆ ಗೊತ್ತಲ್ಲ, ಬೊಗಾನಿ. ಬೆಣ್ಣೆ ಕಾಯಿಸ್ಕೊಳ್ಳೋ ಪಾತ್ರೆ ಕರಗಿದೆ, ಬೆಣ್ಣೆ ಉಳಿದಿದೆ. ಇದು ಜೀವನ. ದೇಹ ಹೋಗ್ತದ, ನಾವು ಮಾಡುವ ಕಾರ್ಯಗಳು, ನಮ್ಮ ಚಿಂತನೆಗಳು ಮೂಡಿಸೋದಿದೆಯಲ್ಲ, ಇದು ಜೀವನ. ಈ ಜೀವನದ ಕ್ರಿಯೆಯಲ್ಲಿ, ಈ ಜೀವನೆಯ ಪಥದಲ್ಲಿ ಅನೇಕ ನಿಂದೆಗಳು, ಸ್ತುತಿಗಳು ಈ ಸಮಾಜದಲ್ಲಿ ಬರುವುದು ಸಹಜವಾಗಿದೆ. ಬದುಕು ಸ್ತುತಿ ನಿಂದೆಗಳ ಸಮತೋಲಿತ ಆಟ ಅಂತ ತಿಳ್ಕೋಬೇಕು. ಮಕ್ಕಳು ಆಡ್ತಾರಲ್ಲ, ಆಟ. ಸ್ತುತಿ ನಿಂದೆಗಳು ನಮ್ಮ ಬದುಕಿನ ಸಮತೋಲಿತ ಆಟ. ಹೊಗಳವರು ಹೊಗಳಲಿ, ತೆಗಳವರು ತೆಗಳಲಿ, ನನ್ನ ಕಾಯಕ ಮಾತ್ರ ಶಾಂತಿಯಿಂದ ಮಾಡಿ ಎನ್ನುವುದು ನಮ್ಮ ದಾರ್ಶನಿಕರ ಶರಣರ ನಿರ್ಮಾಣ. ಹೌದಲ್ಲ? ಆ ನೆಲೆಯಲ್ಲೇ ಅಕ್ಕ ಸುಂದರವಾದ ವಚನದಲ್ಲಿ ಅಕ್ಕ ವೈರಾಗ್ಯವಿದೆ. ಮಹಾದೇವ ಬಣಕಾರರು ಒಂದು ಮಾತನ್ನು ಹೇಳ್ತಾರೆ. ಶರಣರ ಯಾವ್ಯಾವ ನಿಜವನ್ನು ಅವರ ಬದುಕಿನಲ್ಲಿ ಒಳಗೊಂಡರು ಅನ್ನೋದನ್ನು 10 ಸಾಲಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ವಿರಕ್ತನೆಂಬುದು ಪ್ರಭುವಿಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ವಿರಾಗಿನಿ ಎಂಬುದು ಅಕ್ಕಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ಭಕ್ತನೆಂಬುದು ಬಸವಣ್ಣಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ಜ್ಞಾನಿ ಎಂಬುದು ಚನ್ನಬಸವನಿಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ಪ್ರಾಣಲಿಂಗಿ ಎಂಬುದು ಮಾಧಾರ ವಡಿವಾಳ ಮಾಚಿದೇವರಿಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ಮಹೇಶನೆಂಬುದು ಮಾಧಾರ ಚೆನ್ನಯ್ಯನವರಿಗಲ್ಲದೆ ಮತ್ತಾರಿಗೂ ಸಲ್ಲಬಾರದು.
ಐಕ್ಯನೆಂಬುದು ಅಜಗಣ್ಣಂಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ಶರಣನೆಂಬುದು ನಮ್ಮ ಸಿದ್ದರಾಮಯ್ಯಗಲ್ಲದೆ ಮತ್ತಾರಿಗೂ ಸಲ್ಲಬಾರದು ಎನ್ನ ವರಗುರು ಶಿವಕುಮಾರ. ಇದು ಮಹಾದೇವ ಬರಕಾರರ 10 ಸಾಲಿನ ವಚನ. ಈ 10 ಸಾಲಿನ ವಚನಕ್ಕೆ ನನ್ನದೇ ಆದ ಒಂದು ಸಾಲನ್ನು ಸೇರಿಸಿ ಹೇಳುವುದಾದರೆ, ಈ ಜಗದ ಸಂತ ಎನ್ನುವುದು ನಮ್ಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಿಗಲ್ಲದೆ ಮತ್ತಾರಿಗೂ ಸಲ್ಲಬಾರದು. ಹೌದಲ್ಲ ಹೇಳಿ? ಈ ಜಗದ ನಿಜದ ಸಂತ ನಮ್ಮ ನಡುವೆ ಇದ್ದುದೊಂದು ನಮ್ಮೆಲ್ಲರ ಭಾಗ್ಯ. ಮಾನವ ಚೈತನ್ಯದ ಅನಂತ ಸಾಧ್ಯತೆಗಳ ಪ್ರತಿಮಾ ರೂಪ ಅಂದರೆ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು. ಪೂಜ್ಯ ಸಿದ್ದೇಶ್ವರ ಅಪ್ಪಗಳು ನೋಡಬೇಕು. ನಾವು ಈ ಲೋಕದಲ್ಲಿ ನಾವು ಬಂದಿರೋದ್ರಿಂದ ಯಾವುದೇ ಒಳಿತನ್ನು ಮಾಡಲಿ, ನಿಂದೆಗಳು ಇದ್ದವೆ, ಹೋಗಳಿಕೆಗಳು ಇದ್ದವು. ಅದಕ್ಕೆ ಅಕ್ಕ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯುತ್ತಯ್ಯ. ಏನು ಮಾತು! ಮನೆ ಮಾಡಿರೋದು ಬೆಟ್ಟದಲ್ಲಿ, ಮೃಗಗಳ ನಡುವೆ. ಆ ಮೃಗಗಳಿಗೆ ಹಂಚಿಕೆ ಇಲ್ಲ ಅಂದರೆ, ಎದುರಿಲ್ಲ ಅಂದರೆ ಯಾಕೆ ಮನೆ ಮಾಡಬೇಕು? ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯುತ್ತಯ್ಯ. ಸಂತೆಯಲ್ಲಿ ಮೌನ ಎಲ್ಲಿರುತ್ತದೆ? ಆ ಶಬ್ದದ ನಡುವೆ ನಮ್ಮ ಬದುಕು. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಹಂಚಿದೊಡೆ ಎಂತಯ್ಯ. ಸಮುದ್ರ ನೆರೆ ತೊರೆಗಳು ಇದ್ದುವೆ. ಜೀವನ ಅಂದರೆ ಹುಟ್ಟು ಇದೆ, ಸಾವು ಇದೆ, ನೋವು ಇದೆ. ಜ್ಞಾನ ಇದೆ, ಅಜ್ಞಾನವೂ ಇದೆ. ಮೋಹ ಇದೆ, ವೈರಾಗ್ಯವೂ ಇದೆ. ನೋವಿದೆ, ನಲಿವಿದೆ. ಬದುಕು ಸ್ತುತಿ ನಿಂದೆಗಳ ಸಮತೋಲಿತ ಆಟ ಅಂತ ಯಾರು ಪರಿಭಾವಿಸ್ತಾರೋ ಅದು ಪರಮ ಸುಖಿಗಳಾಗಿಸ್ತಾರೆ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ. ಇದು ಬಹಳಷ್ಟು ಮುಖ್ಯವಾಗಿರುತ್ತೆ. ಇವತ್ತಿನ ದಿನಮಾನದಲ್ಲಿ ಕೋಪ ಅಂತಕ್ಕಂಥದ್ದು ಇಡೀ ಸಮಾಜವನ್ನು, ಮನೆಯನ್ನು ಕೆಡಿಸುವಂಥ ಬಹಳ ದೊಡ್ಡ ಶತ್ರು ಕೋಪ. ಕೋಪ ಕೋಪ ಅಕ್ಕ ಹೇಳ್ತಾರೆ, ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಒಂದೊಂದು ಕೋಪದಿಂದ ಏನು ಅನಾಹುತ ಆಗಿದೆ ನೋಡ್ತಾ ಬರಬೇಕು. ಅದಕ್ಕೆ ಅಪ್ಪ ಬಸವಣ್ಣನವರು ಹೇಳ್ತಾರೆ, ತನಗೆ ಮುನಿಬವರಿಗೆ ತಾ ಮುನಿಯಬೇಕಯ್ಯ. ತನಗಾದ ಆಗೇನು, ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡಲು ಕೂಡಲ ಸಂಗಮದೇವ. ಏನು ರೂಪ! ಬಹುಶಃ ಕನ್ನಡವನ್ನು ಇಷ್ಟೊಂದು ಅದ್ಭುತವಾಗಿ 12ನೇ ಶತಮಾನದಲ್ಲಿ ಅವರು ಬಳಸಿದ್ದಾರೆ ಅಂದರೆ ನಮ್ಮ ಶರಣರು ಅಚ್ಚ ಕನ್ನಡದ ಬೇಸಾಯಗಾರರು. ತನಗೆ ಮುರಿಯುವವರಿಗೆ ತಾಮನಿಯರು. ನಾನು ಯಾಕಪ್ಪ ಕೋಪ ಮಾಡಬೇಕು? ನನಗಾಗುವ ಲಾಭ ಏನು? ಆಗುವಂದರೆ ಲಾಭ, ಅವರಿಗಾಗುವ ಛೇಡಿ ಏನು, ಕೇಳಿ. ಇಷ್ಟು ಹೇಳಿದರೆ ಸಾಕಾಗ್ತಾ ಇತ್ತು. ಬಸವಣ್ಣನವರು ಹೇಳ್ತಾರೆ, ತನುವಿನ ಕೋಪ ಹಿರಿತನದ ಕೇಡು. ನೀವು ಎಷ್ಟೇ ಉದ್ಯೋಗದಲ್ಲಿ ಹಿರಿಯರಾಗಿ ಯಾರಾದರೂ ಕೈ ಮಾಡಿದ್ರೆ
ಅವನು ತನ್ನ ಸಣ್ಣತನಕ್ಕೆ ಬಂದ್ಬಿಡ್ತಾನೆ. ಹೌದಲ್ಲ? ನಾವು ನೋಡಿದ್ದೀವಿ ನಮ್ಮ ಅಧಿಕಾರ ಪಟ್ಟದಲ್ಲಿ ಅತ್ಯಂತ ಕಟ್ಟ ಕಡೆಯವರಿಗೆ ಹೊಡಿತಾರೆ. ಒಡಿಸ್ಕೊಳ್ಳೋದು ದೊಡ್ಡವನಾಗ್ತಾನೆ, ಒಡೆಯುವನು ಚಿಕ್ಕವನಾಗ್ತಾನೆ. ಹೌದಲ್ಲ? ಹಿರಿತನದ ಕೇಡು, ಮನದ ಕೋಪ ಅರಿವಿನ ಕೇಡು. ಮನಸ್ಸಿನಲ್ಲಿ ಕೋಪ ಮಾಡಿಕೊಂಡ್ರೆ ಅವಿವೇಕತನ ಉಂಟಾಗ್ತದೆ. ಯಾವಾಗ ಆ ಅವಿವೇಕತನದಲ್ಲಿ ಮಾಡುವ ಕೆಲಸ ಅವಿವೇಕವೇ ಆಗ್ತದೆ, ಗೊಂದಲವಾಗ್ತದೆ, ತಲ್ಲಣವಾಗ್ತದೆ. ಬಸವಣ್ಣನವರು ಹೇಳ್ತಾರೆ, ಈ ಅರಿವಿನ ಕೋಪ, ಮನದ ಕೋಪ, ತನುವಿನ ಕೋಪದ ಮೊತ್ತ ಕಿಚ್ಚಾಗ್ತದೆ. ಏನು ಮಾತು! ಆ ಕಿಚ್ಚು, ಆ ಅಗ್ನಿ ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುತ್ತದೆ. ಮೊದಲು ನಾನು ಬಲಿಯಾಗ್ತೇನೆ. ನಮ್ಮ ಕುಟುಂಬ, ಪಕ್ಕದ ಮನೆ, ಸಮುದಾಯ, ರಾಜ್ಯ, ರಾಷ್ಟ್ರ, ದೇಶ, ಹೀಗೆ ಆ ಅಗ್ನಿ ಹತ್ಕೊಂಡು ಹುರಿತಾ ಇರುವಂಥದ್ದನ್ನು ನಾವು ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇದ್ದೀವಿ. ಶಾಂತನಾಗಲಿ. ಚನ್ನಬಸವಣ್ಣನವರು ಹೇಳ್ತಾರಲ್ಲ, ಭಕ್ತ ಶಾಂತನಾಗಿರಬೇಕು. ಹಚ್ಚುವುದಾದರೆ ದೀಪ ಹಚ್ಚು, ಆರಿಸುವುದಾದರೆ ಬೆಂಕಿ ಆರಿಸು. ಎಷ್ಟು ಚೆನ್ನಾಗಿದೆ! ಹಚ್ಚುವುದಾದರೆ ದೀಪ ಹಚ್ಚು, ಆರಿಸುವುದಾದರೆ ಬೆಂಕಿ ಆರಿಸು. ದೀಪ ಆರಿಸಬೇಡ, ಬೆಂಕಿ ಹಚ್ಚಬೇಡ. ಇದು ಶರಣರ ಸಂದೇಶ. ಹೌದಲ್ಲ? ನಾವು ಬೆಂಕಿ ಹಚ್ಚಕ್ಕೆ ಮಾಡ್ತಾ ಇದ್ದೀವಿ. ಇವರು ಸಿಟ್ಟು ಅವ್ರು ಹೇಳೋದು, ಅವ್ರು ಇವ್ರಿಗೆ ಹೇಳೋದು. ಈ ಜೀವನ ಅದಕ್ಕೆ ಅಪ್ಪ ಹೇಳ್ತಾರಲ್ಲ, ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ನೀವು ಶಾಂತನಾಗಿ ನಿನ್ನ ಕಾಯಕ ಮಾಡು. ಇದು ಜೀವನ. ಸ್ತುತಿ ನಿಂದೆಗಳು ಬಂದರೆ ಸಮಾಧಾನ. ತಾವೆಲ್ಲ ಕೇಳಿದಿರಿ ಸುಂಕದ ಬಂಕಣ್ಣ. ಸುಂಕದ ಬಂಕಣ್ಣ ಒಂದು ವಚನದಲ್ಲಿ ಹೇಳುತ್ತಾರೆ. ಇವತ್ತಿನ ದಿನಮಾನಕ್ಕೆ ಪ್ರಸ್ತುತ ವಚನ ಏನು ಹೇಳುತ್ತಾರೆ? ಸ್ತುತಿಸುವನೊಬ್ಬ, ನಿಂದಿಸುವವನೊಬ್ಬ, ಇವರಿಬ್ಬರು ಪರಮ ಬಂಧುಗಳು ನನಗೆ. ಏನು ಮಾತು! ಸ್ತುತಿಸುವವನೊಬ್ಬ, ಹೊಗಳುವವನೊಬ್ಬ, ನಿಂದಿಸುವವನೊಬ್ಬ, ಇವರಿಬ್ಬರು ಪರಮ ಬಂಧುಗಳು ನಿನಗೆ. ಯಾಕೆ ಪರಮ ಬಂಧುಗಳು? ಮುಂದಿನ ಸಾಲಲ್ಲಿ ಹೇಳ್ತಾರೆ, ಆ ಶಿವಯೋಗಿಯ ಪಾಪವನೊಬ್ಬ ಕೊಂಬ, ಪುಣ್ಯವನೊಬ್ಬ ಕೊಂಬ. ಶಿವಯೋಗಿ ಅಂದರೆ ಶರಣರು. ನಿಂದಿಸುವವನು ಆ ಶಿವಯೋಗಿಯ ಪಾಪವನ್ನು ತೆಗೆದುಕೊಳ್ತಾನೆ, ಸ್ತುತಿಸುವವನು ಆ ಶಿವಯೋಗಿಯ ಪುಣ್ಯವನ್ನು ತೆಗೆದುಕೊಳ್ತಾನೆ. ಪ್ಲಸ್ ಮೈನಸ್ ಝೀರೋ ಆಯಿತು. ನೀನು ಯಾಕಪ್ಪ ತಲೆ ಕೆಡಿಸ್ಕೊತೀಯ? ಹೌದಲ್ಲ? ಕಳ್ಕೊಳ್ಳುವಂಥದ್ದು ಏನಿದೆ ಹೇಳಿ? ಸ್ತುತಿಸುವವನು ಮೈನಸ್, ನಿಂದಿಸುವವನು ಮೈನಸ್, ಸ್ತುತಿಸುವವನು ಪ್ಲಸ್. ಆ ಶಿವಯೋಗಿಯ ಪುಣ್ಯವನೊಬ್ಬ ಕೊಂಬ, ಪಾಪವನೊಬ್ಬ ಕೊಂಬ. ಇದು ಕಾರಣ ಗುರುಪ್ರಿಯ ಚನ್ನ ಬಂಕೇಶ್ವರನಲ್ಲಿ ಸತ್ಯ ಶರಣನು ನಿತ್ಯ ಮುಕ್ತನು. ಯಾವ ಶರಣ ನಿತ್ಯ ಮುಕ್ತನೋ ಅದು ನಿರ್ವಯ ಸ್ಥಿತಿ, ಬಯಲ ಸ್ಥಿತಿ. ಈ ಬಯಲ ಸ್ಥಿತಿಯಲ್ಲಿ ಹೊಗಳಿಕೆಗೆ ಹಿಗ್ಗುವುದೂ ಇಲ್ಲ, ನಿಂದೆಗೆ ಕುಗ್ಗುವುದೂ ಇಲ್ಲ. ನನ್ನ ಕಾಯಕವನ್ನು ನಾವು ಮಾಡಿ ಅಂತ ನಮ್ಮ ಶರಣರು ಕೊಟ್ಟರಲ್ಲ, ನಾವ್ಯಾಕೆ ತಲೆ ಕೆಡಿಸ್ಬೇಕು? ಹೌದಲ್ಲ? ಹೊಗಳುವವರು ಹೊಗಳಿ, ತೆಗಳುವವರು ತೆಗಳಲ್ಲಿ. ಅದು ನನಗೆ ಬಿಟ್ಟ ವಿಚಾರ ಇಲ್ಲ, ಅವರಿಗೆ ಬಿಟ್ಟ ವಿಷಯ. ತಾವೆಲ್ಲ ಕೇಳಿದ್ದೀರಿ, ಅಮ್ಮಗೆ ರಾಯಮ್ಮ
ನೂಲನ್ನು ತೆಗೆಯುವ ಸಂದರ್ಭದಲ್ಲಿ ಪತ್ನಿ ದೇವಯ್ಯನ ಮಡದಿ ನಮಗೆ ರಾಯಮ್ಮ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು. ನೂಲನ್ನು ತೆಗಿತಾ ಕಾಯಿಕ ಪ್ರಜ್ಞೆಯಲ್ಲಿ ಸಮಾಜಕ್ಕೆ ತತ್ವವನ್ನು ಕೊಟ್ಟರು ನಮ್ಮ 12ನೇ ಶತಮಾನದ ಹೆಣ್ಣು ಮಕ್ಕಳು. ಆಯ್ದಕ್ಕಿಲ್ಲಕ್ಕಮ್ಮ, ಪಟ್ಟಣದ ಸೋಮವ್ವೆ, ಕೀರ್ತನ ದೇವಿ, ಮಸನಮ್ಮ, ಬೊಗ್ಗವ್ವೆ, ಗೀಲಮ್ಮ, ನಾಗಮ್ಮ ತಮ್ಮ ಗಂಡಿಂದರ ಜೊತೆಗೆ ಬೆಳಕಾಗುವುದರ ಜೊತೆಗೆ ಅನುಭಾವಿಕ ಸತ್ಯವನ್ನು ಈ ಜಗತ್ತಿಗೆ ಬಿತ್ತುವುದರಲ್ಲ, ಇಂಥ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ. ಆ ತಾಯಿ 4 ಸಾಲಿನ ವಚನ ಹೇಳ್ತಾನೆ, ಬರೀ 4 ಸಾಲು. ಈ ಮನುಷ್ಯ ಹೇಗಿರಬೇಕು ಈ ಲೋಕದೊಳಗೆ? ಅರಿಯಬಲ್ಲಡೆ ವಿರಕ್ತನೆಂಬರು. ಸುಂದರ ವಚನ. ಅರಿಯಬಲ್ಲಡೆ ವಿರಕ್ತನೆಂಬರು. ಸದಾಚಾರವನ್ನರಿಯಬಲ್ಲಡೆ ಅಭೇದ್ಯನೆಂಬರು. ಸ್ತುತಿ ನಿಂದೆಗೆ ಹೊರಗಾಗಿ ನಿಂದಲ್ಲಿ ಸಮ್ಮಾನಿಗಳೆಂಬೆನು. ಘನತತ್ವವನ್ನರಿತು ಶಿಶು ಕಂಡ ಕನಸಿನಂತೆ ಇದ್ದಡೆ ಶಿವಜ್ಞಾನಿ ಎಂಬೆನಯ್ಯ ಅಮುಗೇಶ್ವರ. ಏನು ಸುಂದರ ವಚನ. ಓದ್ದವರಲ್ಲ, ಬರೆದವರಲ್ಲ, ಪಂಡಿತರಲ್ಲ, ಸಾಮಾನ್ಯ ಕಾಯಕ ಮಾಡುವ ನಮ್ಮ ನಾಡಿನ ಹೆಣ್ಣು ಮಗಳು ಹೇಳುವ ಮಾತು ಏನು ಭಾವ. ಅರಿಯಬಲ್ಲಡೆ ವಿರಕ್ತನೆಂಬೆನು. ಏನು ಅರಿವು? ಈ ಜಗತ್ತಿನ ಸತ್ಯ ಏನು? ಈ ಜಗತ್ತು ಹಾಗೇ ಇರಲ್ಲ. ಎಲ್ಲವೂ ಒಂದಲ್ಲ ಒಂದು ದಿನ ನಡೆದು ಹೋಗ್ತದೆ. ಯಾವ ವಸ್ತುಗಳು ಶಾಶ್ವತ? ಯಾವ ಆಸ್ತಿ ಶಾಶ್ವತ? ಯಾವ ಮನೆ ಶಾಶ್ವತ? ಯಾವ ಸಂಬಂಧಗಳು ಶಾಶ್ವತ? ಯಾವ ಸಂಪತ್ತು, ನೀವು ಕೂಡಾಗಿರುವ ಸಂಪತ್ತು ನೀವು ಸ್ವಿಟ್ಜರ್ಲ್ಯಾಂಡರಲ್ಲೂ ಇಟ್ಟಿರಲಿ, ಅಮೆರಿಕದಲ್ಲಾದ್ರೂ ಇಟ್ಟಿರಲಿ, ಅವು ಅಲ್ಲೇ, ನಾವು ಇಲ್ಲಿ. ಇದನ್ನು ಅರ್ಥಕಪ್ಪ ನೀನು. ಅರಿಯಬಲ್ಲಡೆ ವಿರಕ್ತನೆಂಬರು. ನಾವು ವಿರಕ್ತರು ಅಂತ ಹೇಳ್ತೀವಿ. ಸನ್ಯಾಸವನ್ನು ತೆಗೆದುಕೊಂಡವರನ್ನ ವಿರಕ್ತರು, ಸಂಸಾರಿಗಳನ್ನು ಗೃಹಸ್ಥರು. ಅಮ್ಮಗೆ ರಾಯಮ್ಮ ಹೇಳ್ತಾರೆ, ಅರಿತುಕೊಳ್ಳುವವರೆಲ್ಲರೂ ವಿರಕ್ತರೆ. ಸಂಸಾರಿಯಾದರೇನು, ಸನ್ಯಾಸಿಯಾದರೇನು, ಎಲ್ಲರೂ ವಿರಕ್ತರಾಗಬೇಕು. ಈ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನೇ ಅಲ್ಲಮ್ಮ ಹೇಳೋದಲ್ಲ. ಏನ ಕಂಡಡೆ ಏನಯ್ಯ ತನ್ನ ತಾ ನೋಡದ ಬಳಿಕ. ಏನ ಕೇಳಿದಡೆ ಏನಯ್ಯ ತನ್ನ ತಾ ಕೇಳಿದ ಬಳಿಕ. ದಿಟವಾಗಿ ನೋಡಬೇಕು, ದಿಟವಾಗಿ ಕೇಳಬೇಕು. ಇದು ಸ್ವಭೂಮಿ, ಸ್ವನೆಲೆ, ಸ್ವಸ್ವರೂಪ ಕಾಣಮಹೇಶ್ವರ. ಇದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದನ್ನು ನಾವು ಅಕ್ಕ ಹೇಳ್ತಾಳೆ ನಮಗೆ ರಾಯಮ್ಮ, ಅರಿಯಬಲ್ಲಡೆ ವಿರಕ್ತನೆಂಬೆನು. ಆಚಾರವನ್ನರಿದೊಡೆ ಅಭೇದ್ಯನೆಂಬೆನು. ಆಚಾರ ಯಾವುದು ಈ ಸಮಾಜಕ್ಕೆ ಒಳಿತಾಗ್ತಾ ಇದೆಯೋ ಅದನ್ನು ಮಾಡ್ತಾ 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 ಹೋಗುದು. ನಮ್ಮ ಬಸವರಾಜ ಪಾಟೀಲ್ ಸೇಡನವರು ಮಾಡ್ತಾ ಇದ್ದಾರಲ್ಲ, ಯಾವುದು ಒಳಿತಾ ಇದೆ ಮಾಡ್ತಾ 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 ಹೋಗೋದೇ ಅಭೇದ್ಯನೆಂಬನು. ದೋಷವನ್ನು ಏನಿಸದನೆ ಸ್ವಚ್ಛವಾಗಿ ಹೋಗೋದು ಎಲ್ಲ ಇದು. ಕೊನೆಯ 3ನೇ ಸಾಲು, ಸ್ತುತಿ ನಿಂದೆಗೆ ಹೊರಗಾಗಿ ನಿಂದಡೆ ಸಮ್ಮಾನಿ ಎಂಬೆನು. ಸ್ತುತಿ ನಿಂದೆಗಳು ಬರುತ್ತದೆ, ನಿಂದೆಯನ್ನು ಒಳಕಾಕೊಳ್ಳೋದು ಬೇಕಾಗಿಲ್ಲ, ಹೊಗಳಿಕೆಯನ್ನು ಒಳಕಾಗೋದು ಬೇಕಾಗಿಲ್ಲ. ನನ್ನ ಪಾಡಿಗೆ ನಾನಿರೋದು ಇದೆಯಲ್ಲ, ಅದು ಆತ್ಮಾಭಿಮಾನ ಸಮ್ಮಾನಿ, ಅದೇ ಸನ್ಮಾನ. ಏನು ಮಾತು! ಘನತತ್ವವನ್ನು ತಿಳಿದು ಶಿಶು ಕಂಡ ಕನಸಿನಂತೆ ಇದ್ದಡೆ ಶಿವಜ್ಞಾನಿ ಎಂಬಿನಯ್ಯ ಅಮುಗೇಶ್ವರ. ಒಂದು ಮಗುವು ಕನಸನ್ನು ಕಂಡಾಗ ಅಭಿವ್ಯಕ್ತಿಗೊಳಿಸಕ್ಕೆ ಬರಲ್ಲ, ಅರಿವು ಹಾಗಿರ್ತದೆ. ಏನು ಅರಿವು?
ಒಬ್ಬ ವ್ಯಕ್ತಿ ನಿಮಗಾಗಲ್ಲಪ್ಪ, ಅವನ ಸ್ವಭಾವ ಹಾಗೆ ಅಂತ ಗೊತ್ತು. ಅವನ ಮುಂದೆ ಯಾಕೋಗಿ ನೀನು ಹಿಂಗಿದೀಯ, ನೀನು ಹಂಗಿದೀಯ ಯಾಕೆ ಹೇಳಬೇಕು ಹೇಳಿ? ಅರಿವು ಅದಲ್ಲ. ಅರಿಯದವರ ಅವರಿವರ ಮಾತನ್ನ ಅರಿತಿರುವ ನೀನು ಅರಿತಿದ್ದರೂ ಕೂಡ ಅರಿಯದಂತಿರುವುದೇ ಅರಿವು. ಅರ್ಥ ಆಗ್ತಾ ಇದೆಯಲ್ಲ? ಅರಿಯದವರ ಅವರಿವರ ಮಾತನ್ನ ಅರಿತಿರುವ ನೀನು ಅರಿತಿದ್ದರೂ ಕೂಡ ಅರಿಯದಂತಿರುವುದೇ ಅದೇ ಅರಿವು. ಅದೇ ಅರಿವು. ಇಸು ಕಂಡ ಕನಸಿನಂತೆ. ಏನು ವಚನ! ಒಬ್ಬ ಹಮ್ಮಿಗೆ ರಾಯನ ಮಾತು ಕಾಯಕ ನೂಲನ್ನು ತೆಗೆಯುವುದು. ಎಂಥ ಕಲ್ಯಾಣದ ಭೂಮಿಯಲ್ಲಿ ಎಂಥ ಶರಣರು ಈ ಅಮೃತತ್ವದ ಬೆಳೆಯನ್ನು ಬೆಳೆದೋದ್ರಲ್ಲ. ಇದು ನಮ್ಮ ಮಕ್ಕಳಿಗೆ ಪಠ್ಯವಾಗಬೇಕು, ನಮ್ಮ ಬದುಕಿಗೆ ಪಾಠವಾಗಬೇಕು. ಸ್ತುತಿ ನಿಂದೆ ಬಂದಡೆ ಹೊರಗಾಗಿ ನಿಂದಡೆ ಸಮ್ಮಾನಿಗಳೆಂಬೆನು. ಈ ಭಾವವನ್ನು ನಮ್ಮನ್ನು ನಂಬಬೇಕು. ಈ ಅರಿವನ್ನು ನಮಗೆ ನಂಬಬೇಕಾಗಿದೆ. ನಿಜವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮೊದಲನೆಯದು ವಿರಕ್ತನಾಗಬೇಕು. ಈ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು. ಬೇಕು 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 ಅಂತಿದೆಯಲ್ಲ, ಕಂಡುವುದೆಲ್ಲ ಬೇಕು ಎನ್ನುವಂತಹ ಈ ಹುಚ್ಚು ಮನಸ್ಸಿಗೆ, ಕಂಡದನ್ನೆಲ್ಲ ಬೇಕು ಎನ್ನುವ ಈ ಹುಚ್ಚು ಮನಸ್ಸಿಗೆ, ತನ್ನನ್ನು ಹೊತ್ತಿರುವ ದೇಹವೂ ನನ್ನದಲ್ಲ ಎನ್ನುವ ಆತ್ಮದ ಕೂಗು ಕೇಳ್ತಾ ಇರುವಲ್ಲ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಅರಿವು. ಪ್ರತಿಯೊಬ್ಬರೂ ವಿರಕ್ತನಾಗಬೇಕು. ಅವನಿಗೆ ರಾಯಣ್ಣ ಹೇಳ್ತಾನೆ, ಪ್ರತಿಯೊಬ್ಬರೂ ಅಭೇದ್ಯನಾಗಿರಬೇಕು, ಸ್ವಚ್ಛವಾಗಿರಬೇಕು, ವಲಸ್ಸು ಅಂಟಿಸಿಕೊಳ್ಳಬಾರದು. ಪ್ರತಿಯೊಬ್ಬರೂ ಸ್ತುತಿನಿಂದೆಗೆ ಹೊರಗಾಗಿ ನಿಲ್ಲಬೇಕು, ಸಮ್ಮಾನಿಗಳಾಗಬೇಕು. ಪ್ರತಿಯೊಬ್ಬರೂ ಶಿಶು ಕಂಡ ಕನಸಿನಂತೆ ಅರಿತಿರಬೇಕು. ಅಕ್ಕ ಒಂದು ವಚನದಲ್ಲಿ ಕೊಳಲ ಧನಿಗೆ ಸರ್ಪ ತಲೆದೂಗಿದಡೆಯು ಒಳಗನ ವಿಷ ಬಿಡದ ನಕ್ಕ. ಹೌದಲ್ಲ? ಎಂಥ ರೂಪಕ ಅಕ್ಕ! ಅಕ್ಕನೇ. ಚನ್ನಬಸವಣ್ಣನವರು ಆಗಿ ಹೋದರು, ಅವಿರಳ ಜ್ಞಾನಿ. ಅಕ್ಕನ ಕುರಿತು ಒಂದು ಮಾತನ್ನು ಹೇಳ್ತಾರೆ. ಅಕ್ಕನ ವಚನಗಳು ಇಷ್ಟೊಂದು ಮೌಲ್ಯ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ. ದಂಡನಾಯಕರು ಅಂದರೆ ಬಸವಣ್ಣನವರು ದಂಡನಾಯಕರು. ಬಸವಣ್ಣನವರ ಪೂರ್ವದ ವಚನಕಾರರು ಇದ್ದರು, ವಚನಗಳು ಸಿಕ್ಕಿಲ್ಲ ನಮಗೆ ಅಷ್ಟೇ. ಆದ್ಯರ ವಚನ 60 ವಚನಕ್ಕೆ ದಂಡನಾಯಕರ 20 ವಚನ. ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ. ಅಜಗಣ್ಣನ 5 ವಚನಕ್ಕೆ ಮಹಾದೇವಿಯಕ್ಕನ 1 ನಿರ್ವಚನಕಾರ ಕೂಡಲ. ಏನು ಅಕ್ಕ? ಏನು ಅಕ್ಕ? ವಚನ ನೋಡಬೇಕು ನೀವು. ಕೊಳಲ ಧನಿಗೆ ಸರ್ಪ ತಲೆದೂಗಿದರೆ ಒಳಗನ ವಿಷ ಬಿಡದನಕ್ಕ. ಹಾಡಿದಡೇನು ಕೇಳಿದಡೇನು ತನ್ನನ್ನುಳ್ಳ ಅವಗುಣಗಳ ಕಳೆಯದನಕ್ಕ. ಈ ಸಾಲಿದೆಯಲ್ಲ, ಒಳಗನರಿದು ಹೊರಗೆ ಮರೆದವರ ನನಗೆ ತೋರು ಚನ್ನಮಲ್ಲಿಕಾರ್ಜುನ. ಒಳಗೆ ಅರಿತುಕೊಳ್ಳೋದಿದೆಯಲ್ಲ, ಒಳಗೆ ಅರಿತು ಹೊರಗೆ ಮರೆದವರ ಎನಗೊಮ್ಮೆ ತೋರು ಚನ್ನಮಲ್ಲಿಕಾರ್ಜುನ. ಏನು ನಿಲುವು ಚೆನ್ನಾಗಿತ್ತು. ಅರಿವೆಲ್ಲ ಪಡೆಯಲಿಲ್ಲ ಏನಾಗ್ತದೆ? ಅರಿವಿಲ್ಲದಿದ್ದರೆ ಏನಾಗ್ತದೆ? ಸಣ್ಣ ಕೋಪ ಮನುಷ್ಯನನ್ನ ಛಿದ್ರ ಮಾಡಿಬಿಡ್ತದೆ. ಇದೇ ವಿಜಯಪುರ ಸಮೀಪ ಕೇಳಿದಿರಲ್ಲ, ಹಿಂಡಿ ಅಂತ ತಾಲೂಕು.
ಆ ಹಿಂಡಿಯಲ್ಲಿ ಸಮೀಪ ಒಂದು ಹಳ್ಳಿ. ವಿರೂಪಾಕ್ಷಪ್ಪ ಗೌಡ ಅಂತ ಅಗರ್ಭ ಶ್ರೀಮಂತ, 200 ಎಕರೆ ಹೊಲ, 2 ಗಂಡು ಮಕ್ಕಳು, 2 ಸೊಸೆಂದರು, ಮೊಮ್ಮಕ್ಕಳು, ಅಜ್ಜಿ, ತುಂಬುದ ಕುಟುಂಬ ವಿರೂಪಾಕ್ಷಪ್ಪ ಗೌಡ. ಇದು 40-50 ವರ್ಷಗಳ ಹಿಂದಿನ ಘಟನೆ ಇದು. ಅಪ್ಪ ಕಾಯಿಲೆಯಿಂದ ಸತ್ತರು. ಅಪ್ಪ ಕಾಯಿಲೆಯಿಂದ ಹೋದರು. ಹೋದ ವಾರದೊಳಗೆ ಮಕ್ಕಳ ಯುದ್ಧ ಪ್ರಾರಂಭ ಆಯಿತು. ಯಾವುದಕ್ಕೆ? ಆಸ್ತಿಗೆ ಯುದ್ಧ. ಆಸ್ತಿಗೆ ಯುದ್ಧ. ಮನೆ ಪಾಲಾಯಿತು. 200 ಎಕರೆ ಹೊಲ, ಒಂದೇ ಕೊಡಲಿದ್ದ ಹೊಲ 100 ಎಕರೆ ಬಂತು. 2 ತೊಲ ಬಂಗಾರ, 10 ತೊಲ ಬೆಳ್ಳಿ, ಬ್ಯಾಂಕಲ್ಲಿಟ್ಟದಂಥ 10 ಲಕ್ಷ ಬಂತು. ಸಾಲದಲ್ಲ. ಆದರೆ ಊರಿನವರು ಹೊಲ ಭಾಗ ಮಾಡುವಾಗ ಆ ಏರಿಯಲ್ಲಿ ಒಂದು ಜಾಲಿ ಗಿಡ ಇತ್ತು. ಅದು ಯಾರಿಗೆ ಸೇರಿತು ಅನ್ನೋದನ್ನು ಮಾಡಲಿಲ್ಲ ಅಷ್ಟೇ. ಆ ಜಾಲಿ ಗಿಡ ಅಂದರೆ ಗೊತ್ತಲ್ಲ, ಮುಳ್ಳು ಗಿಡ, ಬೋರಳು ಗಿಡ. ಆ ಕಾಂಡ, ಆ ಬೇರು ಅಣ್ಣನ ಹೊಲದಲ್ಲಿದೆ, ಟೊಂಗೆ ತಮ್ಮನ ಹೊಲದಲ್ಲಿ ಬಾಗಿದೆ. ಹೊಲ ಹೇಗಿರ್ಬೋದು ಅಂತ ಅಣ್ಣ ಹೋದ, ಪಾಲಾದ ಹೊಲ ಹೇಗಿರ್ಬೋದು ಅಂತ ತಮ್ಮ ಈ ಕಡೆ ಹೋದ. ಒಬ್ಬರಿಗೊಬ್ಬರು ಬದ್ಧ ಹಿರಿಗಳು. ಹುಟ್ಟುವಾಗ ಅಣ್ಣ ತಮ್ಮಿಬ್ಬರು, ಬೆಳೆಯುವಾಗ ದಾಯಾದಿಗಳು ಅಂತ ಹೇಳ್ತಾರೆ. ಇವನು ನನಗೆ ಸೇರಬೇಕು ಅಂತ ಅಣ್ಣ, ಯಾಕಂದರೆ ಅದರ ಬೊಡ್ಡೆ ಇವನ ಕಡೆಗಿದೆ, ಇಲ್ಲ ಅದು ಬಾಗಿದೆ, ನನಗೆ ಬರಬೇಕು ಅಂತ ತಮ್ಮ ಇಬ್ಬರು ಕಾಳಗ ಮಾಡಕತ್ತರು. ಅಣ್ಣನ ಕೈಯಲ್ಲಿ ಮಚ್ಚು, ತಮ್ಮನ ಕೈಯಲ್ಲಿ ಕೊಡಲಿ. ಆದರೆ ಕಣ್ಣರಿಯದಿದ್ದಳು ಕರುಳರಿಯದೆ ಅಂತೇಳಿ ಆ ಅಜ್ಜಿ ಗೊತ್ತಾಯಿತು. ಬಂದ ಮಕ್ಕಳು ಇನ್ನು ಹೊಲದಿಂದ ಬಂದಿರಲ್ಲ, ಏನಾಗಿರ್ಬೋದು ಅಂತ ಓಡ್ತಾಳೆ. ಇವರು ಜಗಳ ಹೋಗ್ತಾರೆ, ಕೈ ಬಿಲಾಯಿಸ್ತಾ ಇದ್ದಾರೆ. ಬಿಡಿಸಕ್ಕೆ ಹೋದ ಅಜ್ಜಿಯ ತಲೆಗೆ ಕೊಡಲಿ ಪೆಟ್ಟು ಬಿದ್ದು ವಿಲ ಬಿದ್ದಾಡಿ ಸತ್ತು ಅಜ್ಜಿ. ತಾಯಿಯನ್ನ ಕೊಂದೆ ಅಂತ ನೀನು ಕೊಂದೆ ನಾನು, ಹೊಡೆದು 3 ನಿಮಿಷದಲ್ಲಿ 3 ಹೆಣಗಳು ರಕ್ತದ ಮಡುವಿನಲ್ಲಿ ಬಿಟ್ಟರು. ಯಾವುದಕ್ಕಾಗಿ? ಒಂದು ಗಿಡಕ್ಕಾಗಿ. ಅದೇನು ಗಂಧದ ಮರ ಅಲ್ಲ, ಈಗದ ಮರ ಅಲ್ಲ. 100 ಎಕರೆ ಜಮೀನು ಬಂದದ, 2 ತೊಲೆ ಬಂಗಾರ ಬಂದದ, 10 ತೊಲ ಬೆಳ್ಳಿ ಬಂದದ, 10 ಲಕ್ಷ ಬ್ಯಾಂಕ್ ಅಲ್ಲದ. ಸಮಾಧಾನ ಇಲ್ಲ, ಸಮಾಧಾನ. 3 ನಿಮಿಷದಲ್ಲಿ 3 ಜೀವಗಳು ಇಲ್ಲಿ ಸಮೀಪ. ಇದನ್ನು ನೋಡಿ ಅಲ್ಲಮ ಹೇಳ್ತಾರೆ, ಸಂಸಾರವೆಂಬ ಎಣ ಬಿದ್ದರೆ ತಿನಬಂದ ನಾಯಿ ಜಗಳವ ನುಡಿರೆ, ಜಗಳವ ಕಂಡು ಎಣ ಎದ್ದು ನಗುತ್ತಿದೆ, ಇಲ್ಲಿ ಗಿಡ ಎದ್ದು ನಗುತ್ತಿದೆ ಅಂತ ನಾವು ಮಾಡ್ಕೊಳ್ಳೋಣ. ಗುಹೇಶ್ವರ ಲಿಂಗ ಅಲ್ಲಿಲ್ಲ. ಸಮಾಧಾನ, ಸಿಟ್ಟು ಏನನ್ನು ಮಾಡ್ತಾರೆ? ಯಾವ ಆಸ್ತಿ? ನಾವೆಲ್ಲ ಕೇಳಿದ್ದಾರೆ. ಮೊಳಗೆಯ ಮಾರ್ಗ ಇಲ್ಲಿ ಸವಾಲಾಕ್ಷದ ದೊರೆ ಕಾಶ್ಮೀರದಿಂದ ಬಂದರು, ಪತ್ನಿ ಸಮೇತ ಬಂದರು. ಬಂದು ಪುಟ್ಟ ನೆನ್ನೆ ಹೇಳಿರ್ಬೋದಲ್ಲ, ನಾನು ಈಗ ಸಿದ್ದಪ್ಪ ಹೇಳಿದನ, ಈ ಘಟನೆಯನ್ನು ಹೇಳಿದನ. ಕಾಶ್ಮೀರ ಸಹಿತ ರಾಜ್ಯ, ಕೋಟ, ಅಧಿಕಾರ ಎಲ್ಲವನ್ನ ತ್ಯಾಗ ಮಾಡಿ ಬಸವಣ್ಣನ ಕಲ್ಯಾಣಕ್ಕೆ ಬಂದರು. ರಾಜ ಬಂದ ಅಂತೇಳಿ, ರಾಣಿ ಬಂದು ಅಂತೇಳಿ ಅಲ್ಲಿ ಉತ್ಸವ ಮಾಡುವ ಪದ್ಧತಿ ಇರಲಿಲ್ಲ. ರಾಜನಾಗಲಿ, ಸೇವಕನಾಗಲಿ, ಮಂತ್ರಿನಾಗಲಿ ಕಾಯಕ ಕಡ್ಡಾಯ. ಅನುಭಾವ ಮಂಟಪಕ್ಕೆ ಪ್ರವೇಶ ಮಾಡಬೇಕು ಅಂದರೆ ಕಾಯಕ ಕಡ್ಡಾಯ. ಕಾಯಕವೇ ಶರಣರ ನಾಯಕನಾಗಿದ್ದಂಥ ಕಾಲ 12ನೇ ಶತಮಾನ. ಕಟ್ಟಿಗೆಯನ್ನು ಕಡಿದು ಕಾಯಕವನ್ನು ಮಾರುವ ಕೆಲಸವನ್ನು ಸ್ವೀಕರಿಸ್ತಾನೆ. ಮೋಳಿಗೆಯ ಮಾರಯ್ಯನಾಗ್ತಾನೆ, ಮೋಳಿಗೆಯ ಮಾದರಿ ರಾಜ. ಆಗ
ರಾಜನಾಗಿದ್ದಂತಹ ಅನುಭವ ಒಂದು ಸಾಮಾನ್ಯ ಕಾಯಕ ನಿರ್ವಹಿಸುವ ವೃತ್ತಿಯನ್ನು ತುಲನಾತ್ಮಕವಾಗಿ ಅವನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಒಂದು ವಚನವನ್ನು ಹೇಳ್ತಾನೆ. 100 ವಚನಗಳನ್ನು ಬರೆದಿದ್ದಾನೆ, 800 ಹೆಚ್ಚು ವಚನ. ಒಂದು ವಚನ ನನಗೆ ತುಂಬ ಇಷ್ಟವಾದದ್ದು. ಈ ವಚನ ಹೀಗಿದೆ: ಆನೆ ಕುದುರೆ ಬಂಡಿ ಭಂಡಾರವಿರುತ್ತದೆ, ಆನೆ ಕುದುರೆ ಬಂಡಿ ಭಂಡಾರವಿರುತ್ತದೆ, ತಾನೆಂಬುವುದು ಪಡಿಯಕ್ಕೆ ಒಂದಾವಿನ ಹಾಲು ಮಲಗುವುದತ್ತ ಮುಂಚೆ. ರಾಜನಾಗಿದ್ದಾಗ ಆನೆಗಳು, ರಥಗಳು, ಖಜಾನೆ ಎಲ್ಲವೂ ಇತ್ತು. ಆನೆ ಕುದುರೆ ಬಂಡಿ ಭಂಡಾರವಿದ್ದರೆ ತಾನೆಂಬುವುದು ಪಡಿಯಕ್ಕೆ. ನಾನೆಷ್ಟು ಸೇವನೆ ಮಾಡ್ತಿದ್ದೆ? ಒಂದು ಮುಷ್ಟಿ ಅನ್ನ. ರಾಜ ಅಂತೇಳಿ 25 kg ಅಕ್ಕಿ ಅನ್ನವನ್ನು ನಾವು ಉಣ್ಣಕ್ಕಾಗಲ್ಲ. ಬಯಾಲಜಿಕಲ್ ಪ್ರೋಸೆಸ್. ಆವಾಗ ನಾನು ಸೇವಿಸ್ತಾ ಇದ್ದದ್ದು 1 ಲೋಟ ಹಾಲು. ಸಾವಿರಾರು ಆಕಳುಗಳು ಹಾಲನ್ನು ಕರೀತಾ ಇದ್ದವು. ನನಗೆ ಎಷ್ಟು ಬೇಕಾಗಿದೆ? 1 ಲೋಟ ಹಾಲು. ಈಗ ಎಷ್ಟು ಬೇಕಾಗಿದೆ? 1 ಲೋಟ ಹಾಲು. ಸತ್ಯದ ಅರಿವನ್ನು ಮಾಡಿಕೊಂಡು ನೆನೆಯಿತು. ಈ ಇಷ್ಟೇಳಿ ಒಂದು ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಈ ಉರುಳಿಲ್ಲದ ಸಿರಿಯ ನಂಬಿಕೆಡಬೇಡ ಮನುಜ. ಇದು ಬಹಳಷ್ಟು ಮುಖ್ಯ. ಈ ಸಂಪತ್ತಿದೆಯಲ್ಲ, ಈ ಶ್ರೀಮಂತಿಕೆ ಇದೆಯಲ್ಲ, ಅದು ತೋರ್ತದ, ಆದರೆ ಏನು ಲಕ್ಷ್ಮಿ ಚೆನ್ನಾಗಿ ಕಾಣ್ತವೆ, ನಿನ್ನಲ್ಲ. ಅವಳು ಉಪನಿಷತ್ತಿನಲ್ಲಿ ಒಂದು ಮಾತು, ಲಕ್ಷ್ಮೀ ಸ್ಥಿರಾನಾ ಭವತಿ ಕಿಮತ್ರ ಚಿತ್ರಂ ಕಿಂ ತ್ವಂ ನ ಪಶ್ಯಸಿ ಘಟಾಂಜಲ ಯಂತ್ರ ಚಕ್ರೆ ರಿಕ್ತಾಃ ಭವಂತಿ ಭರಿತಾಃ ಭರಿತಶ್ಚ ರಿಕ್ತಾಃ. ಎಲ್ಲ ಈ ಮೂಡನೆ ಸಂಪತ್ತು ನಿನ್ನತ್ರ ಇದೆ, ಅಧಿಕಾರ ನಿನ್ನತ್ರ ಇದೆ ಎಂದು ಹೇಳಿ ನನ್ನನ್ನು ವ್ಯಂಗ್ಯ ಮಾಡಬೇಡ. ಆಪತ್ಕಥಂ ಹಸಿಸಿ ಕಿಂ ದ್ರವಿನಂದ ಮೂಢ. ಲಕ್ಷ್ಮೀ ಸ್ಥಿರಾನಾ ಭವತಿ ಕಿಮತ್ರ ಚಿತ್ರಂ. ಈ ಲಕ್ಷ್ಮೀ ಇದ್ದಾಳಲ್ಲ, ಸಂಪತ್ತು ಅದು ಎಲ್ಲೂ ಸ್ಥಿರವಾಗಲಿಲ್ಲ. ರಿಕ್ತಾಃ ಭವಂತಿ ಭರಿತಾಃ ಭರಿತಶ್ಚ ರಿಕ್ತಾಃ ಕಿಂ ತ್ವಂ ನ ಪಶ್ಯಸಿ ಘಟಾಂಚಲ ಯಂತ್ರ ಚಕ್ರೇ. ನೀನು ನೀರೆತ್ತುವ ಯಂತ್ರ ನೋಡಿದೆಯಲ್ಲಪ್ಪ, ಅಲ್ಲಿ ಸೈಕಲ್ ಚಕ್ರದಲ್ಲಿ ಬಕೆಟ್ಗಳಿರ್ತವೆ. ನೀರು ತುಂಬಿಕೊಂಡದ್ದು ಖಾಲಿಯಾಗ್ತದೆ, ಖಾಲಿಯಾದದ್ದು ತುಂಬುತ್ತದೆ, ತುಂಬುವುದು ಖಾಲಿಯಾಗ್ತದೆ. ರಿಕ್ತಾಃ ಭವಂತಿ ಭರಿತಾಃ ಭರಿತಶ್ಚ ರಿಕ್ತಾಃ. ಇದು ಜೀವನ. ಹೀಗೆ ಹೊಡ್ಕೋತಾ ಇರ್ತೀವಿ, ಪಡ್ಕೋತಾ ಇರ್ತೀವಿ. ಕಳೆದು ಕೂಡು ಕಳೆಯುವ ಆಟವೇ ಜೀವನ. ಮತ್ತೆ ಒಳಗೆ ಮಾರಯ್ಯನವರು ಹೇಳ್ತಾರೆ, ಒಡಲು ಭೂಮಿಯ ಸಂಘ. ಈ ದೇಹ ಇದೆಯಲ್ಲ, ಮಣ್ಣು ಮಾಡ್ತಾರೆ. ಯಾರು ಬರ್ತಾರೆ? ಸುಟ್ಟು ಬಿಡ್ತಾರೆ. ಯಾರು ಬರ್ತಾರೆ? ನೀವು ಹೇಗೆ ಬಂದು ಹಾಗೆ ಹೋಗ್ತಾ ಇದೆಯಲ್ಲಪ್ಪ, ಯಾಕೆ ಹಾರಾಟ? ಇದು ಸತ್ಯದ ನೆಲೆ. ಒಡಲು ಭೂಮಿಯ ಸಂಘ, ಒಡವೆ ತಾನೆಂದು ಹಪ್ಪುವುದು. ನಾನು ಧರಿಸಿದ ಒಡವೆಗಳು, ಆಭರಣಗಳು ಏನಕ್ಕಾಗ್ತದೆ? ಬೇರೆಯವರನ್ನು ಹಪ್ಪಿಕೊಳ್ತವೆ. ಹೌದಲ್ಲ ಹೇಳಿ? ಚಿನ್ನದ ಅಂಬಾರಿಯಲ್ಲಿ ಕುಳಿತೆ ಅಂತೇಳಿ ಅದರ ಸಹಿತ ಓಡುವ ಪದ್ಧತಿ ಈ ಜಗತ್ತಿನಲ್ಲಿ ಇಲ್ಲ. ಕೊನೆಗೆ ಹೇಳ್ತಾನೆ, ಪ್ರಾಣ ವಾಯುವಿನ ಸಂಘ. ನನ್ನಲ್ಲಿರ್ತಕ್ಕಂಥ ಪ್ರಾಣ ಈ ವಾಯುವಿನಲ್ಲಿ ಬೆರೆತೋಗ್ತದೆ, ಅದಕ್ಕೆ ಪ್ರಾಣವಾಯು ಅಂತ ಹೇಳಿದ್ರು. ಕೊನೆಗೆ ಹೇಳ್ತಾರೆ, ಸಾವಿನ ಸಂಗಡ ಆಳುವಿನ ಕಾಲ ನಿಕಳಂಕ ಬಲಿಕಾಕ್ಷ. ಸತ್ತ ಯಾರಪ್ಪ ಬರ್ತಾರೆ? ಯಾರು ಬರಲ್ಲ. ಇದಕ್ಯಾಕೆ ಹೋರಾಟ? ಇದಕ್ಯಾಕೆ ಒಯ್ದಾಟ? ಇದಕ್ಯಾಕೆ ಕ್ರೋಧ? ನೀವು ಟ್ರೈನಲ್ಲಿ ಹೋಗ್ತೀರಿ, ಒಂದು 10 kg ಲಗೇಜನ್ನು ಯಾರು ಪ್ರಶ್ನೆ ಮಾಡಲ್ಲ. ನೀವು ಬಸ್ಸಲ್ಲಿ ಹೋದರೆ 10 kg ಲಗೇಜನ್ನು ಯಾರು ಪ್ರಶ್ನೆ ಮಾಡಲ್ಲ. ನೀವು ವಿಮಾನದಲ್ಲಿ ಹಾರಿ ಹೋಗುವಾಗ 25 kg ಸೂಟ್ ಕೇಸನ್ನು ಒಯ್ಬೋದು,
ಮೇಲ್ಗಡೆ ಒಂದು 10 kg ಬೇಕು. 25 kg ಲಗೇಜನ್ನು ಒಯ್ದರೆ 2 kg ಲಗೇಜನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದಾಕ್ಬಿಡ್ತಾರೆ. ಲಗೇಜಿನ ತೂಕಕ್ಕೆ ಒಂದು ಮಿತಿ ಇದೆ. ಎಲ್ಲಿ? ವಿಮಾನದಲ್ಲಿ ಹೌದಲ್ಲ. ಅದರ ಮೇಲೆ ನಾನು ಹೋಗ್ತೀನಿ ಅಂದರೆ ಲಗೇಜನ್ನೇ ಒಯ್ಯೋದಿಲ್ಲ. ಗೊತ್ತಾಯ್ತಲ್ಲ? ಅದರ ಮೇಲೆ ಸುಡವರು ಸುಡಲಿ, ಉಡುವವರು ಓಡಲಿ, ಲಗೇಜ್ ಬರಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಈ ಸತ್ಯದ ನೆಲೆಯನ್ನು ನಾವು ಅರ್ಥೈಸಿಕೊಂಡ್ರೆ ಒಂದಿಷ್ಟು ಸರಳವಾಗಿ ಬದುಕಬಹುದು, ಒಂದಿಷ್ಟು ಪ್ರೀತಿಯಿಂದ ಬದುಕಬಹುದು. ಯಾವುದೇ ನಿಂದೆ, ಯಾವುದೇ ಸ್ತುತಿ ಬಂದರೂ ಕೂಡ ಅದನ್ನು ಹೊರಗಿಡಬಹುದು. ಇದು ಜೀವನ, ಇದು ಬದುಕು. ಇಂಥ ಬದುಕಿನ ಚಿಂತನೆಗಳನ್ನು ಅನೇಕ ವಚನಗಳನ್ನು ಅಕ್ಕ ಹೇಳ್ತಾರಲ್ಲ. ಈ ಲೋಕ ಇರೋದೇ ಹೀಗೆ. ಎದರದಿರು ಮನವೇ, ಬೆದರದಿರು ಕರುವೆ, ನಿಜವನರಿತು ನಿಶ್ಚಿಂತನಾಗಿರು. ಇದು ಯಾವುದು ನಿಜ, ಯಾವುದು ಸತ್ಯ, ಯಾವುದು ದರ್ಶನ? ಜಗತ್ತಿರೋದೇ ಹೀಗೆ. ಹೌದಲ್ಲ? ಹೇಳಿ, ಜಗತ್ತಿರೋದೇ ಹೀಗೆ. ಎದರದಿರು ಮನವೇ, ಬೆದರದಿರು ಕರುವೆ. ಮನಸ್ಸಿನಲ್ಲಿ ಹೆದರಿಕೆ ಆಯಿತು ಅಂದರೆ ದೇಹ ಕಂಪಿಸ್ತದೆ. ನಿಜವನ್ನರಿತು ನಿಶ್ಚಿಂತನಾಗಿರು. ಸತ್ಯವನ್ನು ಅರ್ಥ ಮಾಡ್ಕೊ. ಇವು ಇರ್ತವ, ಹೋಗ್ತದೆ. ಕಟ್ಟಿದ್ದೆಲ್ಲವೂ ಬೀಳ್ತದೆ, ಹಚ್ಚಿದ್ದೆಲ್ಲವೂ ಹಾರ್ತದ. ನಿರ್ಮಾಣವಾದದ್ದೆಲ್ಲ ನಿರ್ನಾಮ ಆಗ್ತದೆ. ಕಟ್ಟಬಾರದು ಅಂತ ಅಲ್ಲ, ಹಚ್ಚಬಾರದು ಅಂತ ಅಲ್ಲ, ನಿರ್ಮಿಸಬಾರ್ದು ಅಂತ ಅಲ್ಲ, ಅವು ಹೋಗ್ತವ ಅಂತ ತಿಳ್ಕೊಳ್ಳೋದಿಲ್ಲ. ಈ ಜೀವ ಹೌದಲ್ಲ? ಫಲವಾದ ಹಕ್ಕ ಕೊಡ್ತಾನೆ ಮುಂದೆ. ಫಲವಾದ ಮರಕ್ಕೆ ಕಲ್ಲು ಇಡುವವರೊಂದು ಕೂಡಿ, ಎಲವದ ಮರಕ್ಕೆ ಕಲ್ಲು ಇಡುವವರಾಗಲು ಕಾಣೆ. ಹಣ್ಣಿಗೆ ಕಲ್ಲು ಹೊಡಿತೀವಿ, ಹಣ್ಣಿಗೆ ಬಿಡಲ್ಲ. ಬಿಡೋದು ಇಲ್ಲಿಗೆ, ಮರಕ್ಕೆ ಬೀಳ್ತದೆ. ಫಲವಾದ ಮರಕ್ಕೆ ಕಲ್ಲು ಇಡುವವರೊಂದು ಕೂಡಿ. ಒಳ್ಳೆಯವರಿಗೆ ಕಲ್ಲು ಹೊಡಿತಾರೆ. ಎಲವದ ಮರಕ್ಕೆ ಕಲ್ಲು ಇಡುವವರಾರನು ಕಾಣೆ. ಯಾರು ಬೆಳೆಸಿದರೇನು ಬೊಬ್ಬಳಿ ಮರನ? ತಾನಾಗಿ ಬೆಳೆದಿರೋದು. ಅದರ ಹೂವು ಬೇಕಾಗಿಲ್ಲ, ಫಲ ಇಲ್ಲ, ಅದಕ್ಕೆ ಯಾರು ಕಲ್ಲು ಹೊಡೆಯಲ್ಲ. ಈ ಸತ್ಯವನ್ನು ಮನುಷ್ಯರೇ ಅರ್ಥ ಮಾಡಿಕೊಂಡು ಅಕ್ಕ ಇಡುವ ಮಾತು. ಭಕ್ತಿಯುಳ್ಳವರ ವೈವರೊಂದು ಕೋಟಿ, ಭಕ್ತಿ ಇಲ್ಲದವರ ವೈವರಾರನ್ನು ಕಾಣೆ. ಕೊನೆಯಲ್ಲಿ ಹೇಳ್ತಾರೆ ಅಕ್ಕ, ನಿಮ್ಮ ಶರಣರ ನುಡಿ ಗಣನವೇ ಗತಿಸು ಪಾಲಚನೆಯಲ್ಲಿ. ಕಾರ್ಜುನ, ಶರಣರ ನುಡಿ ಗಣನ ಇದೆಯಲ್ಲ, ಆ ವಚನಗಳಿದೆಯಲ್ಲ, ಅದೇ ನನ್ನನ್ನು ಗಟ್ಟಿ ಮಾಡಿ, ಅದೇ ಫೈನಲ್, ಅದೇ ಮೆಟ್ಟಿಲು, ಅದೇ ಸಾಧ್ಯ, ಅದೇ ಸಾಧಕ. ಅದಕ್ಕೆ ನಮ್ಮ ಆದ್ಯ ವಚನಕಾರ ದೇವರ ದಾಸಿಮಾಯಿಯವರು ಹೇಳಿದರು, ಕರಿಯ ನಿತ್ತಡೆ ಬರಲಿ, ಸಿರಿಯ ನಿತ್ತಡೆ ಬರಲಿ, ಪಿರಿದಪ್ಪ ರಾಜ್ಯವನಿತ್ತಡೆ ಬರಲಿ, ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ನಿತ್ತಡೆ ನಿಮ್ಮ ನಿಂತದ್ದು ಕಾಲರಾಮ. ಹೀಗೆ ರಾಜ್ಯ ಬೇಡ, ಕೋಶ ಬೇಡ, ಆನೆ ಬೇಡ, ಭಗವಂತನೇ ಶರಣರ ವಚನದ ಒಂದು ನುಡಿ ಕೇಳಿದ್ರೆ ನಿನ್ನನ್ನೇ ಕೊಟ್ಟಂಗಲ್ಲಪ್ಪ. ಇದನ್ನು ನಾವು ಕೇಳಬೇಕಾಗಿಲ್ಲ. ನಾವು ಕೇಳ್ತೇವೆ, ದೇವರ ಮನೆಗೆ ಹೋಗಿ ಒಂದು ಚಮಚ ಎಣ್ಣೆ ಹಾಕಿ, ಭಗವಂತ 20 ಲಕ್ಷ ರೂಪಾಯಿಯನ್ನು ಕರುಣಿಸು, ಆಗ ಒಂದು ಚಮಚ ಎಣ್ಣೆ ಬೇಡೋದು ಲಕ್ಷ. ಏನಿದೆ? ಹೌದಲ್ಲ? ಹೌದಲ್ಲ? ದೇವರ ದಾಸ್ಯಗಳು ಏನು ಹೇಳ್ತಾರೆ? ರಾಜ್ಯ ಬೇಡ, ಕರಿಯ ನಿತ್ತಡೆ ಬರಲಿ, ಆನೆ ಬೇಡ, ರಾಜ್ಯ ಬೇಡ, ಕೋಶ ಬೇಡ, ಭಗವಂತ ಶರಣರ ಒಂದು ನುಡಿ, ಆ ವಚನದಲ್ಲಿ ಆ ಶಕ್ತಿ ಇದೆ. ಅದಕ್ಕೆ ತಾಯಿ ಹಾಡದಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಇಂಥ ಮೌಲಿಕ ಚಿಂತನೆಗಳನ್ನು ನಮ್ಮದಾಗಿಸಿಕೊಂಡು ಸ್ತುತಿ ನಿಂದೆಗೆ ಹೊರಗಾಗಿ ಬೆಳಕಿನ ಕಡೆಗೆ ನಾವು ಪದವನ್ನು ಹಾಕುವುದಿದೆಯಲ್ಲ, ಇದು ಜೀವನ.